ಬಾಗಲಕೋಟೆಯ ತೋಟಗಾರಿಕಾ ವಿಶ್ವವಿದ್ಯಾಲಯದ ವಿಜ್ಞಾನಿಗಳ ವಿಶ್ವವಿದ್ಯಾಲಯದಲ್ಲಿ ಇವತ್ತಿನ ದಿವಸ ಫಲಪುಷ್ಪ ಪ್ರದರ್ಶನ ನಾವೀಗ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಈಗಾಗಲೇ ಏನು ಸಾಕಷ್ಟು ಏನು ತರಕಾರಿಗಳಿಂದ ಒಂದು ಹೆಣ್ಣು ಮಗಳ ಸೌಂದರ್ಯವನ್ನು ಲಂಘವನ್ನು ಮಾಡದಂತ ಒಂದು ದೃಶ್ಯವು ಕೂಡ ನಮಗೆ ಕಾಣಿಸ್ತಾ ಇದೆ. ಏನಂತಂದ್ರೆ ಇಲ್ಲಿ ತೋಟಗಾರಿಕಾ ವಿಶ್ವವಿದ್ಯಾಲಯದಲ್ಲಿ ವಿಶೇಷವಾದಂತಹ ತೋಟಗಾರಿಕೆ ಮೇಳ 3 ದಿನಗಳ ಕಾಲ ನಡೆಯುತ್ತೆ. ಈ ಒಂದು ತೋಟಗಾರಿಕಾ ಮೇಳದಲ್ಲಿ ಸಾಕಷ್ಟು ಸೌಂದರ್ಯ ಭರಿತವಾದಂತ ಕೆಲವು ಪುಷ್ಪಗಳನ್ನು ಕೂಡ ತರಲಾಗಿದೆ. ಜೊತೆಗೆ ನಾವೀಗ ದೃಶ್ಯದಲ್ಲಿ ನೋಡ್ತೀವಿ, ಸಾಕಷ್ಟು ಜನರು ಕೂಡ ಮನಸೆಳೆಯುವಂತ ಈ ಒಂದು ದೃಶ್ಯಾವಳಿ ನೋಡ್ಲಿಕ್ಕೆ ಸಾಲುಗಟ್ಟಲೆ ಜನರು ಕೂಡ ಬರ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಈಗಾಗಲೇ ರಾಜ್ಯವಾಗಿರ್ಬೋದು, ಹೊರ ರಾಜ್ಯವಾಗಿರ್ಬೋದು, ಎಲ್ಲ ಕಡೆಗಳಿಂದಲೂ ವಿಶೇಷವಾದಂಥ ಫಲಪುಷ್ಪಗಳನ್ನು ತಂದು ಇಲ್ಲಿ ಪ್ರದರ್ಶನಕ್ಕೆ ಇಡಲಾಗ್ತಾ ಇದೆ. ಇಲ್ಲಿ ನಾವೀಗ ನೋಡ್ತಾ ಇದ್ದೀವಿ, ಒಂದು ಏನು ನಂದಿ ಕೂಡ ಮಾಡಿದ್ದಾರೆ. ಈ ಪುಷ್ಪದಲ್ಲಿ ಯಾವ ರೀತಿ ನಂದಿಗೆ ಒಂದು ಅಲಂಕಾರ ಮಾಡಿದ್ದಾರೆ ಪುಷ್ಪದಿಂದ ಅಂದ್ರೆ ಈಗಾಗಲೇ ಸಾಕಷ್ಟು ಜನರು ಕೂಡ ಇಲ್ಲಿ ಸೆಲ್ಫಿ ಕ್ಲಿಕ್ಕಿಸಿಕೊಳ್ಳುವಂತ ಕೆಲಸವೂ ಕೂಡ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಈ ಒಂದು ವರ್ಷಕ್ಕೆ ಒಂದ್ಸರಿ ನಡೆಯುವಂತ ಈ ಒಂದು ಫಲಪುಷ್ಪ ಪ್ರದರ್ಶನದಲ್ಲಿ ಸಾಕಷ್ಟು ರೈತರು ಕೂಡ ಈ ಒಂದು ಫಲಪುಷ್ಪ ಪ್ರದರ್ಶನದಲ್ಲಿ ವಿಶೇಷವಾದಂತ ರೈತರು ಬಳಸುವಂತ ಉಪಕರಣಗಳು ಕೂಡ ಮಾಡ್ಲಿಕ್ಕಿರ್ತವೆ. ಅದೇ ರೀತಿಯಾಗಿ ಎಷ್ಟು ತರದ ಹೂಗಳಿದೆ ಅಂದ್ರೆ ಸಾಕಷ್ಟು ಒಂದು ಮಾಡೆಲ್ನ ಹೂಗಳು ಕೂಡ ಇಲ್ಲಿ ಪ್ರದರ್ಶನಕ್ಕೆ ಇಡಲಾಗಿದೆ. ಈ ಪ್ರದರ್ಶನವು ಕೂಡ 3 ದಿನಗಳ ಕಾಲ ಈ ಒಂದು ಪ್ರದರ್ಶನ ನಡೆಯುತ್ತೆ. ಏನಂತಂದ್ರೆ ಈ ಒಂದು ಫಲಪುಷ್ಪ ಪ್ರದರ್ಶನಕ್ಕೆ ಸಾಕಷ್ಟು ಜನರು ಕೂಡ ಆಗಮಿಸಿ ಇಲ್ಲಿ ಏನು ಸಾಲುಗಟ್ಟಲೆ ಜನರು ಕೂಡ ಆಗಮಿಸ್ತಾರೆ. ಇಲ್ಲಿ ನೋಡ್ತಾ ಇರ್ಬೋದು, ಬಾದಾಮಿಯ ವೀರ ಪುಲಕೇಶಿಯ ಒಂದು ಮೂರ್ತಿಯನ್ನು ಕೂಡ ಏನು ಧಾನ್ಯಗಳಲ್ಲಿ ಮಾಡಿರ್ತಕ್ಕಂಥದ್ದು ಕೂಡ ನಾವೀಗ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಈ ರೀತಿಯಾದಂಥ ವಿಶೇಷ ಅಲಂಕಾರಕವಾದಂಥ ಫಲಪುಷ್ಪವನ್ನು ಬಳಸಿ ಇವತ್ತಿನ ದಿನ ಏನು ಈ ತೋಟಗಾರಿಕಾ ವಿಜ್ಞಾನಿಗಳ ವಿಶ್ವವಿದ್ಯಾಲಯದಲ್ಲಿ ವಿಶೇಷವಾದಂಥ ಒಂದು ಫಲಪುಷ್ಪ ಪ್ರದರ್ಶನ ನಡೆದಿದ್ದು ಸಾಕಷ್ಟು ಜನರಿಗೆ ಒಂದು ಖುಷಿ ತರುವಂಥ ವಿಷಯ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ವರ್ಷಕ್ಕೆ ಒಂದ್ಸರಿ 3 ದಿನಗಳ ಕಾಲ ಈ ರೀತಿಯಾಗಿ ನಡೆಯುವಂಥ ಫಲಪುಷ್ಪ ಪ್ರದರ್ಶನ ನಾವೀಗ ದೃಶ್ಯದಲ್ಲಿ ತೋರಿಸ್ತೀವಿ. ಇಲ್ಲಿ ಸಾಕಷ್ಟು ಬಗೆಯ ಹುಣಸೆ ಹಣ್ಣಾಗಿರ್ಬೋದು, ಬೇರೆ ಬೇರೆ ಹಣ್ಣುಗಳು ಕೂಡ, ಅದೇ ರೀತಿಯಾಗಿ ಟೊಮೆಟೊಗಳು ಕೂಡ ಇರೋದ್ರಿಂದ ಸಾಕಷ್ಟು ಎಷ್ಟು ರೀತಿಯ ಟೊಮೆಟೊಗಳಿದೆ, ಎಷ್ಟು ರೀತಿಯ ಹೂಗಳು ಕೂಡ ಇರುತ್ತೆ ಅನ್ನುವಂಥದ್ದು ಕೂಡ ಸಾಕಷ್ಟು ಇಲ್ಲಿ ಪ್ರದರ್ಶನಕ್ಕೆ ಇಡಲಾಗಿದೆ. ಜೊತೆಗೆ ಅದರ ಮೇಲೆ ಆ ಹೆಸರುಗಳನ್ನು ಬರೆದಿರ್ತಾರೆ. ಯಾವ ಒಂದು ರೈತರು ಬೆಳೆದಂಥ ಈ ಒಂದು ಬದನೆಕಾಯಿ ಮತ್ತು ಯಾವ ಊರಲ್ಲಿ ಬೆಳೆದಿದ್ದಾರೆ ಅನ್ನುವಂಥದ್ದು ಕೂಡ ಅದರ ಒಂದು ತಳಿ ಕೂಡ ಹೆಸರು ಕೂಡ ಬರೆಯುವಂಥದ್ದು ಮಾಡಿದ್ದಾರೆ. ಹಾಗಾಗಿ ಉತ್ತರ ಕರ್ನಾಟಕದಲ್ಲಿ ಬಹಳ ಪ್ರಮುಖವಾಗಿ ಏನು ಇವತ್ತಿನ ದಿವಸ ರೈತರಿಗೆ ಇಂಥ ಒಂದು ಏನು ಫಲಪುಷ್ಪ ಪ್ರದರ್ಶನ ಆಗಿರ್ಬೋದು, ಸಾಕಷ್ಟು ಈಗ ನೋಡ್ತಾ ಇರ್ಬೋದು ಬಾಳೆಗೊನೆಗಳು ಕೂಡ ಇದೆ. ಏನು ಒಂದೇ ತಳಿಯ ಬಾಳೆಗೊನೆಗಳಲ್ಲ, ಸಾಕಷ್ಟು ವಿವಿಧ ತಳಿಗಳ ಒಂದು ಬಾಳೆಹಣ್ಣುಗಳ ಒಂದು ಪ್ರದರ್ಶನವೂ ಕೂಡ ಇಲ್ಲಿ ಇಟ್ಟಿದ್ದಾರೆ. ಅದೇ ರೀತಿಯಾಗಿ ಎಷ್ಟು ರೈತರಿಗೆ ಅನುಕೂಲ ಆಗುತ್ತೆ ಅಂತಂದ್ರೆ ಬಹಳಷ್ಟು ರೈತರಿಗೆ ಕೂಡ ಇವತ್ತಿನ ದಿನ ಈ ಒಂದು ಫಲಪುಷ್ಪ ಪ್ರದರ್ಶನ ಸಾಕಷ್ಟು ಸಹಾಯ ಆಗುತ್ತೆ ಅನ್ನುವಂಥದ್ದು ಕೂಡ ಕೆಲ ರೈತರು ಕೂಡ ಹೇಳುವಂತ ಮಾತು ಕೂಡ ಆಗಿದೆ. ಬಾಗಲಕೋಟೆಯಿಂದ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ. ಬಾಗಲಕೋಟೆಯ ತೋಟಗಾರಿಕಾ ವಿಶ್ವವಿದ್ಯಾಲಯದ ವಿಜ್ಞಾನಿಗಳ ವಿಶ್ವವಿದ್ಯಾಲಯದಲ್ಲಿ ಇವತ್ತಿನ ದಿವಸ ಫಲಪುಷ್ಪ ಪ್ರದರ್ಶನ ನಾವೀಗ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಈಗಾಗಲೇ ಏನು ಸಾಕಷ್ಟು ಏನು ತರಕಾರಿಗಳಿಂದ ಒಂದು ಹೆಣ್ಣು ಮಗಳ ಸೌಂದರ್ಯವನ್ನು ಲಂಘವನ್ನು ಮಾಡದಂತ ಒಂದು ದೃಶ್ಯವು ಕೂಡ ನಮಗೆ ಕಾಣಿಸ್ತಾ ಇದೆ. ಏನಂತಂದ್ರೆ ಇಲ್ಲಿ ತೋಟಗಾರಿಕಾ ವಿಶ್ವವಿದ್ಯಾಲಯದಲ್ಲಿ ವಿಶೇಷವಾದಂತಹ ತೋಟಗಾರಿಕೆ ಮೇಳ 3 ದಿನಗಳ ಕಾಲ ನಡೆಯುತ್ತೆ. ಈ ಒಂದು ತೋಟಗಾರಿಕಾ ಮೇಳದಲ್ಲಿ ಸಾಕಷ್ಟು ಸೌಂದರ್ಯ ಭರಿತವಾದಂತ ಕೆಲವು ಪುಷ್ಪಗಳನ್ನು ಕೂಡ ತರಲಾಗಿದೆ. ಜೊತೆಗೆ ನಾವೀಗ ದೃಶ್ಯದಲ್ಲಿ ನೋಡ್ತೀವಿ, ಸಾಕಷ್ಟು ಜನರು ಕೂಡ ಮನಸೆಳೆಯುವಂತ ಈ ಒಂದು ದೃಶ್ಯಾವಳಿ ನೋಡ್ಲಿಕ್ಕೆ ಸಾಲುಗಟ್ಟಲೆ ಜನರು ಕೂಡ ಬರ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಈಗಾಗಲೇ ರಾಜ್ಯವಾಗಿರ್ಬೋದು, ಹೊರ ರಾಜ್ಯವಾಗಿರ್ಬೋದು, ಎಲ್ಲ ಕಡೆಗಳಿಂದಲೂ ವಿಶೇಷವಾದಂಥ ಫಲಪುಷ್ಪಗಳನ್ನು ತಂದು ಇಲ್ಲಿ ಪ್ರದರ್ಶನಕ್ಕೆ ಇಡಲಾಗ್ತಾ ಇದೆ. ಇಲ್ಲಿ ನಾವೀಗ ನೋಡ್ತಾ ಇದ್ದೀವಿ, ಒಂದು ಏನು ನಂದಿ ಕೂಡ ಮಾಡಿದ್ದಾರೆ. ಈ ಪುಷ್ಪದಲ್ಲಿ ಯಾವ ರೀತಿ ನಂದಿಗೆ ಒಂದು ಅಲಂಕಾರ ಮಾಡಿದ್ದಾರೆ ಪುಷ್ಪದಿಂದ ಅಂದ್ರೆ ಈಗಾಗಲೇ ಸಾಕಷ್ಟು ಜನರು ಕೂಡ ಇಲ್ಲಿ ಸೆಲ್ಫಿ ಕ್ಲಿಕ್ಕಿಸಿಕೊಳ್ಳುವಂತ ಕೆಲಸವೂ ಕೂಡ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಈ ಒಂದು ವರ್ಷಕ್ಕೆ ಒಂದ್ಸರಿ ನಡೆಯುವಂತ ಈ ಒಂದು ಫಲಪುಷ್ಪ ಪ್ರದರ್ಶನದಲ್ಲಿ ಸಾಕಷ್ಟು ರೈತರು ಕೂಡ ಈ ಒಂದು ಫಲಪುಷ್ಪ ಪ್ರದರ್ಶನದಲ್ಲಿ ವಿಶೇಷವಾದಂತ ರೈತರು ಬಳಸುವಂತ ಉಪಕರಣಗಳು ಕೂಡ ಮಾಡ್ಲಿಕ್ಕಿರ್ತವೆ.
ಅದೇ ರೀತಿಯಾಗಿ ಎಷ್ಟು ಥರದ ಹೂಗಳಿದೆ ಅಂದರೆ ಸಾಕಷ್ಟು ಒಂದು ಮಾಡೆಲ್ನ ಹೂಗಳು ಕೂಡ ಇಲ್ಲಿ ಪ್ರದರ್ಶನಕ್ಕೆ ಇಡಲಾಗಿದೆ. ಈ ಪ್ರದರ್ಶನವು ಕೂಡ 3 ದಿನಗಳ ಕಾಲ ಈ ಒಂದು ಪ್ರದರ್ಶನ ನಡೆಯುತ್ತೆ. ಏನಂತಂದ್ರೆ ಈ ಒಂದು ಫಲಪುಷ್ಪ ಪ್ರದರ್ಶನಕ್ಕೆ ಸಾಕಷ್ಟು ಜನರು ಕೂಡ ಆಗಮಿಸಿ ಇಲ್ಲಿ ಏನು ಸಾಲುಗಟ್ಟಲೆ ಜನರು ಕೂಡ ಆಗಮಿಸ್ತಾರೆ. ಇಲ್ಲಿ ನೋಡ್ತಾ ಇರ್ಬೋದು ಬಾದಾಮಿಯ ವೀರ ಪುಲಕೇಶಿಯ ಒಂದು ಮೂರ್ತಿಯನ್ನು ಕೂಡ ಏನು ಧಾನ್ಯಗಳಲ್ಲಿ ಮಾಡಿರ್ತಕ್ಕಂಥದ್ದು ಕೂಡ ನಾವೀಗ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಈ ರೀತಿಯಾದಂಥ ವಿಶೇಷ ಅಲಂಕಾರಕವಾದಂಥ ಫಲಪುಷ್ಪವನ್ನು ಬಳಸಿ ಇವತ್ತಿನ ದಿನ ಏನು ಈ ತೋಟಗಾರಿಕಾ ವಿಜ್ಞಾನಿಗಳ ವಿಶ್ವವಿದ್ಯಾಲಯದಲ್ಲಿ ವಿಶೇಷವಾದಂಥ ಒಂದು ಫಲಪುಷ್ಪ ಪ್ರದರ್ಶನ ನಡೆದಿದ್ದು ಸಾಕಷ್ಟು ಜನರಿಗೆ ಒಂದು ಖುಷಿ ತರುವಂಥ ವಿಷಯ ಅಂತಲೇ ಹೇಳ್ಬೋದು. ಯಾಕಂತಂದರೆ ವರ್ಷಕ್ಕೆ ಒಂದ್ಸರಿ 3 ದಿನಗಳ ಕಾಲ ಈ ರೀತಿಯಾಗಿ ನಡೆಯುವಂಥ ಫಲಪುಷ್ಪ ಪ್ರದರ್ಶನ ನಾವೀಗ ದೃಶ್ಯದಲ್ಲಿ ತೋರಿಸ್ತೀವಿ. ಇಲ್ಲಿ ಸಾಕಷ್ಟು ಬಗೆ ಬಗೆಯ ಹುಣಸೆ ಹಣ್ಣಾಗಿರ್ಬೋದು, ಬೇರೆ ಬೇರೆ ಹಣ್ಣುಗಳು ಕೂಡ, ಅದೇ ರೀತಿಯಾಗಿ ಟೊಮೆಟೊಗಳು ಕೂಡ ಇರೋದ್ರಿಂದ ಸಾಕಷ್ಟು ಎಷ್ಟು ರೀತಿಯ ಟೊಮೆಟೊಗಳಿದೆ, ಎಷ್ಟು ರೀತಿಯ ಹೂಗಳು ಕೂಡ ಇರುತ್ತೆ ಅನ್ನುವಂಥದ್ದು ಕೂಡ ಸಾಕಷ್ಟು ಇಲ್ಲಿ ಪ್ರದರ್ಶನಕ್ಕೆ ಇಡಲಾಗಿದೆ. ಜೊತೆಗೆ ಅದರ ಮೇಲೆ ಆ ಹೆಸರುಗಳನ್ನು ಬರೆದಿರ್ತಾರೆ. ಯಾವ ಒಂದು ರೈತರು ಬೆಳೆದಂಥ ಈ ಒಂದು ಬದನೆಕಾಯಿ ಮತ್ತು ಯಾವ ಊರಲ್ಲಿ ಬೆಳೆದಿದ್ದಾರೆ ಅನ್ನುವಂಥದ್ದು ಕೂಡ ಅದರ ಒಂದು ತಳಿ ಕೂಡ ಹೆಸರು ಕೂಡ ಬರೆಯುವಂಥದ್ದು ಮಾಡಿದ್ದಾರೆ. ಹಾಗಾಗಿ ಉತ್ತರ ಕರ್ನಾಟಕದಲ್ಲಿ ಬಹಳ ಪ್ರಮುಖವಾಗಿ ಏನು ಇವತ್ತಿನ ದಿವಸ ರೈತರಿಗೆ ಇಂಥ ಒಂದು ಏನು ಫಲಪುಷ್ಪ ಪ್ರದರ್ಶನ ಆಗಿರ್ಬೋದು, ಸಾಕಷ್ಟು ಈಗ ನೋಡ್ತಾ ಇರ್ಬೋದು ಬಾಳೆಗೊನೆಗಳು ಕೂಡ ಇದೆ. ಏನು ಒಂದೇ ತಳಿಯ ಬಾಳೆಗೊನೆಗಳಲ್ಲ, ಸಾಕಷ್ಟು ವಿವಿಧ ತಳಿಗಳ ಒಂದು ಬಾಳೆಹಣ್ಣುಗಳ ಒಂದು ಪ್ರದರ್ಶನವೂ ಕೂಡ ಇಲ್ಲಿ ಇಟ್ಟಿದ್ದಾರೆ. ಅದೇ ರೀತಿಯಾಗಿ ಎಷ್ಟು ರೈತರಿಗೆ ಅನುಕೂಲ ಆಗುತ್ತೆ ಅಂತಂದರೆ ಭಾಳಷ್ಟು ರೈತರಿಗೆ ಕೂಡ ಇವತ್ತಿನ ದಿನ ಈ ಒಂದು ಫಲಪುಷ್ಪ ಪ್ರದರ್ಶನ ಸಾಕಷ್ಟು ಸಹಾಯ ಆಗುತ್ತೆ ಅನ್ನುವಂಥದ್ದು ಕೂಡ ಕೆಲ ರೈತರು ಕೂಡ ಹೇಳುವಂಥ ಮಾತು ಕೂಡ ಆಗಿದೆ. ಬಾಗಲಕೋಟೆಯಿಂದ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ. ಬಾಗಲಕೋಟೆಯ ತೋಟಗಾರಿಕಾ ವಿಶ್ವವಿದ್ಯಾಲಯದ ವಿಜ್ಞಾನಿಗಳ ವಿಶ್ವವಿದ್ಯಾಲಯದಲ್ಲಿ ಇವತ್ತಿನ ದಿವಸ ಫಲಪುಷ್ಪ ಪ್ರದರ್ಶನ ನಾವೀಗ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಈಗಾಗಲೇ ಏನು ಸಾಕಷ್ಟು ಏನು ತರಕಾರಿಗಳಿಂದ ಒಂದು ಹೆಣ್ಣು ಮಗಳ ಸೌಂದರ್ಯವನ್ನು ಲಂಗ ಒಂದು ಮಾಡದಂಥ ಒಂದು ದೃಶ್ಯವೂ ಕೂಡ ನಮಗೆ ಕಾಣಿಸ್ತಾ ಇದೆ. ಏನಂತಂದರೆ ಇಲ್ಲಿ ತೋಟಗಾರಿಕಾ ವಿಶ್ವವಿದ್ಯಾಲಯದಲ್ಲಿ ವಿಶೇಷವಾದಂಥ ತೋಟಗಾರಿಕೆ ಮೇಳ 3 ದಿನಗಳ ಕಾಲ ನಡೆಯುತ್ತೆ. ಈ ಒಂದು ತೋಟಗಾರಿಕಾ ಮೇಳದಲ್ಲಿ ಸಾಕಷ್ಟು ಸೌಂದರ್ಯಭರಿತವಾದಂಥ ಕೆಲವು ಪುಷ್ಪಗಳನ್ನು ಕೂಡ ತರಲಾಗಿದೆ. ಜೊತೆಗೆ ನಾವೀಗ ದೃಶ್ಯದಲ್ಲಿ ನೋಡ್ತೀವಿ ಸಾಕಷ್ಟು ಜನರು ಕೂಡ ಮನಸೆಳೆಯುವಂಥ ಈ ಒಂದು ದೃಶ್ಯಾವಳಿ ನೋಡಲಿಕ್ಕೆ ಸಾಲುಗಟ್ಟಲೆ ಜನರು ಕೂಡ ಬರ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಈಗಾಗಲೇ ರಾಜ್ಯವಾಗಿರ್ಬೋದು, ಹೊರ ರಾಜ್ಯವಾಗಿರ್ಬೋದು, ಎಲ್ಲ ಕಡೆಗಳಿಂದಲೂ ವಿಶೇಷವಾದಂಥ ಫಲಪುಷ್ಪಗಳನ್ನು ತಂದು ಇಲ್ಲಿ ಪ್ರದರ್ಶನಕ್ಕೆ ಇಡಲಾಗ್ತಾ ಇದೆ. ಇಲ್ಲಿ ನಾವೀಗ ನೋಡ್ತಾ ಇದ್ದೀವಿ ಒಂದು ಏನು ನಂದಿ ಕೂಡ ಮಾಡಿದ್ದಾರೆ. ಈ ಪುಷ್ಪದಲ್ಲಿ ಯಾವ ರೀತಿ ನಂದಿಗೆ ಒಂದು ಅಲಂಕಾರ ಮಾಡಿದ್ದಾರೆ ಪುಷ್ಪದಿಂದ ಅಂದರೆ ಈಗಾಗಲೇ ಸಾಕಷ್ಟು ಜನರು ಕೂಡ ಇಲ್ಲಿ ಸೆಲ್ಫಿ ಕ್ಲಿಕ್ಕಿಸಿಕೊಳ್ಳುವಂಥ ಕೆಲಸವೂ ಕೂಡ ಮಾಡ್ತಾ ಇದ್ದಾರೆ. ಯಾಕಂತಂದರೆ ಈ ಒಂದು ವರ್ಷಕ್ಕೆ ಒಂದ್ಸರಿ ನಡೆಯುವಂಥ ಈ ಒಂದು ಫಲಪುಷ್ಪ ಪ್ರದರ್ಶನದಲ್ಲಿ ಸಾಕಷ್ಟು ರೈತರು ಕೂಡ ಈ ಒಂದು ಫಲಪುಷ್ಪ ಪ್ರದರ್ಶನದಲ್ಲಿ ವಿಶೇಷವಾದಂಥ ರೈತರು ಬಳಸುವಂಥ ಉಪಕರಣಗಳು ಕೂಡ ಮಾಡಲಿಕ್ಕಿರ್ತವೆ. ಅದೇ ರೀತಿಯಾಗಿ ಎಷ್ಟು ಥರದ ಹೂಗಳಿದೆ ಅಂದರೆ ಸಾಕಷ್ಟು ಒಂದು ಮಾಡೆಲ್ನ ಹೂಗಳು ಕೂಡ ಇಲ್ಲಿ ಪ್ರದರ್ಶನಕ್ಕೆ ಇಡಲಾಗಿದೆ. ಈ ಪ್ರದರ್ಶನವು ಕೂಡ 3 ದಿನಗಳ ಕಾಲ ಈ ಒಂದು ಪ್ರದರ್ಶನ ನಡೆಯುತ್ತೆ. ಏನಂತಂದರೆ ಈ ಒಂದು ಫಲಪುಷ್ಪ ಪ್ರದರ್ಶನಕ್ಕೆ ಸಾಕಷ್ಟು ಜನರು ಕೂಡ ಆಗಮಿಸಿ ಇಲ್ಲಿ ಏನು ಸಾಲುಗಟ್ಟಲೆ ಜನರು ಕೂಡ ಆಗಮಿಸ್ತಾರೆ. ಇಲ್ಲಿ ನೋಡ್ತಾ ಇರ್ಬೋದು ಬಾದಾಮಿಯ ವೀರ ಪುಲಕೇಶಿಯ ಒಂದು ಮೂರ್ತಿಯನ್ನು ಕೂಡ ಏನು ಧಾನ್ಯಗಳಲ್ಲಿ ಮಾಡಿರ್ತಕ್ಕಂಥದ್ದು ಕೂಡ ನಾವೀಗ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಈ ರೀತಿಯಾದಂಥ ವಿಶೇಷ ಅಲಂಕಾರಕವಾದಂಥ ಫಲಪುಷ್ಪವನ್ನು ಬಳಸಿ ಇವತ್ತಿನ ದಿನ ಏನು ಈ ತೋಟಗಾರಿಕಾ ವಿಜ್ಞಾನಿಗಳ ವಿಶ್ವವಿದ್ಯಾಲಯದಲ್ಲಿ ವಿಶೇಷವಾದಂಥ ಒಂದು ಫಲಪುಷ್ಪ ಪ್ರದರ್ಶನ ನಡೆದಿದ್ದು ಸಾಕಷ್ಟು ಜನರಿಗೆ ಒಂದು ಖುಷಿ ತರುವಂಥ ವಿಷಯ ಅಂತಲೇ ಹೇಳ್ಬೋದು. ಯಾಕಂತಂದರೆ ವರ್ಷಕ್ಕೆ ಒಂದ್ಸರಿ 3 ದಿನಗಳ ಕಾಲ ಈ ರೀತಿಯಾಗಿ ನಡೆಯುವಂಥ ಫಲಪುಷ್ಪ ಪ್ರದರ್ಶನ ನಾವೀಗ ದೃಶ್ಯದಲ್ಲಿ ತೋರಿಸ್ತೀವಿ. ಇಲ್ಲಿ ಸಾಕಷ್ಟು ಬಗೆ ಬಗೆಯ ಹುಣಸೆ ಹಣ್ಣಾಗಿರ್ಬೋದು, ಬೇರೆ ಬೇರೆ ಹಣ್ಣುಗಳು ಕೂಡ, ಅದೇ ರೀತಿಯಾಗಿ ಟೊಮೆಟೊಗಳು ಕೂಡ ಇರೋದ್ರಿಂದ ಸಾಕಷ್ಟು ಎಷ್ಟು ರೀತಿಯ ಟೊಮೆಟೊಗಳಿದೆ, ಎಷ್ಟು ರೀತಿಯ ಹೂಗಳು ಕೂಡ ಇರುತ್ತೆ ಅನ್ನುವಂಥದ್ದು ಕೂಡ ಸಾಕಷ್ಟು ಇಲ್ಲಿ ಪ್ರದರ್ಶನಕ್ಕೆ ಇಡಲಾಗಿದೆ. ಜೊತೆಗೆ ಅದರ ಮೇಲೆ ಆ ಹೆಸರುಗಳನ್ನು ಬರೆದಿರ್ತಾರೆ. ಯಾವ ಒಂದು ರೈತರು ಬೆಳೆದಂಥ ಈ ಒಂದು ಬದನೆಕಾಯಿ ಮತ್ತು ಯಾವ ಊರಲ್ಲಿ ಬೆಳೆದಿದ್ದಾರೆ ಅನ್ನುವಂಥದ್ದು ಕೂಡ ಅದರ ಒಂದು ತಳಿ ಕೂಡ ಹೆಸರು ಕೂಡ ಬರೆಯುವಂಥದ್ದು ಮಾಡಿದ್ದಾರೆ. ಹಾಗಾಗಿ ಉತ್ತರ ಕರ್ನಾಟಕದಲ್ಲಿ ಬಹಳ ಪ್ರಮುಖವಾಗಿ ಏನು
ಇವತ್ತಿನ ದಿವಸ ರೈತರಿಗೆ ಇಂಥ ಒಂದು ಏನು ಫಲಪುಷ್ಪ ಪ್ರದರ್ಶನ ಆಗಿರ್ಬೋದು, ಸಾಕಷ್ಟು ಈಗ ನೋಡ್ತಾ ಇರ್ಬೋದು ಬಾಳೆಗೊನೆಗಳು ಕೂಡ ಇದೆ. ಏನು ಒಂದೇ ತಳಿಯ ಬಾಳೆಗೊನೆಗಳಲ್ಲ, ಸಾಕಷ್ಟು ವಿವಿಧ ತಳಿಗಳ ಒಂದು ಬಾಳೆಹಣ್ಣುಗಳ ಒಂದು ಪ್ರದರ್ಶನವೂ ಕೂಡ ಇಲ್ಲಿ ಇಟ್ಟಿದ್ದಾರೆ. ಅದೇ ರೀತಿಯಾಗಿ ಎಷ್ಟು ರೈತರಿಗೆ ಅನುಕೂಲ ಆಗುತ್ತೆ ಅಂತಂದ್ರೆ ಬಹಳಷ್ಟು ರೈತರಿಗೆ ಕೂಡ ಇವತ್ತಿನ ದಿನ ಈ ಒಂದು ಫಲಪುಷ್ಪ ಪ್ರದರ್ಶನ ಸಾಕಷ್ಟು ಸಹಾಯ ಆಗತ್ತೆ ಅನ್ನುವಂಥದ್ದು ಕೂಡ ಕೆಲ ರೈತರು ಕೂಡ ಹೇಳುವಂತ ಮಾತು ಕೂಡ ಆಗಿದೆ. ಬಾಗಲಕೋಟೆಯಿಂದ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ.